ನೆನ್ನೆಯೂ ನಾನು ಹೇಳಿರ್ತಕ್ಕಂಥದ್ದು 3 ಕ್ಷೇತ್ರಗಳ ವಿಷಯದಲ್ಲಿ ನಾವು ಕೇಂದ್ರದ ಹೈಕಮಾಂಡ್ನಲ್ಲಿ ಮನವಿ ಇಟ್ಟಿರ್ತಕ್ಕಂಥ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಮಾಧ್ಯಮ ಸ್ನೇಹಿತರ ಮುಂದೆನೂ ಹೇಳಿದ್ದೆ. ನಾನು 2 ಸೀಟ್ಗೋಸ್ಕರ, ಏಕೆಂದರೆ ಅದು ಮಾಧ್ಯಮಗಳಲ್ಲಿ ಬಂದಿರತಕ್ಕಂಥದ್ದೇ ಪದೇ ಪದೇ ನಾನು 2 ಸೀಟ್ಗೋಸ್ಕರವಾಗಿ ಶ್ರಮ ಹಾಕಬೇಕಂತಕ್ಕಂಥದ್ದು. ಅದರಲ್ಲಿ ಯಾವುದೇ ರೀತಿಯ ನಮ್ಮಲ್ಲಿ ವಿಶ್ವಾಸದ ಕೊರತೆಯಿಂದ ನಾನು ಹೇಳಿರ್ತಕ್ಕಂಥದ್ದು ಅಲ್ಲ. ಸಭೆಯಲ್ಲಿ ನಿನ್ನೆ ಏನು ಚರ್ಚೆ ಆಯಿತು ನಮ್ಮ ಕೋರ್ ಕಮಿಟಿನಲ್ಲಿ, ಆ ಹಿನ್ನೆಲೆಯಲ್ಲಿ ನಿಮ್ಮ ಗಮನ ಸೆಳೆದೆ ಅಷ್ಟೇ. ಪಾಪ ನಮ್ಮ ಪಕ್ಷದ ಬಗ್ಗೆ ಭಾಳ ಅನುಕಂಪ, ಅವರಿಗೆ ಭಾಳ ತ್ಯಾಗ ಮಾಡಿ ಕುಮಾರಣ್ಣನ ಅಧಿಕಾರ ಉಳಿಸೋಕ್ಕೆ ಪ್ರಯತ್ನ ಪಟ್ಟರೆಲ್ಲ ಇವರು. ಭಾಳ ಶ್ರಮಪಟ್ಟು ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿನ ಗೆಲ್ಸೋಕ್ಕೆ ದುಡಿಮೆ ಮಾಡಿದಾರೆ ಇವರೆಲ್ಲ. ನನ್ನ ಕಾರ್ಯಕರ್ತನ ಉಳಿಸಿದಾರೆ ಇವರು. ಇವತ್ತೇನೋ ಹೇಳಿಕೆಯನ್ನು ಗಮನಿಸಿದ್ದೆ ನಾನು ಮೊದಲೇ ಹೇಳಿದ್ದೆ, ಅಯ್ಯೋ ಪಾಪ ಈ ಥರ ಆಗ್ತದೆ ಅಂತೇಳಿ, ಇಷ್ಟು ಬೇಗ ಆಗುತ್ತೆ ಅಂತ ನಾನು ನಿರೀಕ್ಷೆ ಇಟ್ಟಿರಲಿ. ಏನಾಗಿದೆ? ಶಿವಕುಮಾರ್ ಅವ್ರನ್ನ ಕೇಳಲಿಕ್ಕೆ ಬಯಸ್ತೀನಿ. ಇವತ್ತು ನನ್ನ ಪಕ್ಷದ ಪರಿಸ್ಥಿತಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಈ ಹೊಂದಾಣಿಕೆ ನಾನು ಮಾಡ್ತಕ್ಕಂಥದ್ದಕ್ಕೆ ತೀರ್ಮಾನ ಮಾಡಲಿಕ್ಕೆ ಮೂಲ ಕಾರಣ ನೀವು 2018 ಸರ್ಕಾರ ಮಾಡಬೇಕಾದ್ರೆ ಕುಮಾರಸ್ವಾಮಿಯವರು 5 ವರ್ಷ ಇರಬೇಕು, 5 ವರ್ಷ ಬೆಂಬಲ ಅಂತೇಳಿ ನಾವು ಕೊಟ್ಟಿದ್ವು. ಪದೇ ಪದೇ ನಾನು ಪಟ್ಟು ಶ್ರಮ ಇದೆಯಲ್ಲ, ಅವತ್ತು ಸರ್ಕಾರ ನಡೆಸಬೇಕಾದ್ರೆ ಯಾರ್ಯಾರಾದರೂ ದುರುಪಯೋಗ ಬಳಸ್ಕೊಂಡಿದ್ದೀರಿ. ಉಪಯೋಗ ಅಲ್ಲ, ದುರ್ಬಳಕೆ ಮಾಡ್ಕೊಂಡಿದ್ದೀರಿ ನೀವು. ನನ್ನನ್ನು ಪದೇ ಪದೇ ಯಾವುದು ವೆಸ್ಟ್ ಎಂಡ್ ಹೋಟ್ಲಲ್ಲಿದ್ದ ಚೆನ್ನಾಗಿ ಸಿಗ್ತಿರಲಿಲ್ಲ, ಪದೇ ಪದೇ ಹೇಳ್ತೀರಿ. ನಾನು ವೆಸ್ಟ್ ಎಂಡ್ ಹೋಟ್ಲಲ್ಲಿ ಜನಗಳು ಸಿಗದೇ ಇದ್ದಿದ್ದೀರಿ ಸಂಪರ್ಕದಲ್ಲಿ. 109 ಕೋಟಿ 14 ತಿಂಗಳಲ್ಲಿ ನಾಡಿನ ಆರೋಗ್ಯದ ಒಂದು ಸಮಸ್ಯೆಗೆ ಒಳಗಾದಂಥ ಬಡ ಕುಟುಂಬಗಳಿಗೆ ಪರಿಹಾರ ಕೊಡಲಿಕ್ಕೆ ಸಾಧ್ಯ ಆಯ್ತಾ? ನಾನು ಪದೇ ಪದೇ ನನ್ನ ಮೇಲೆ ಕ್ಯಾರೆಕ್ಟರ್ ಅಸೋಸಿಯೇಷನ್ ಮಾಡ್ಕೊಂಬಂದಿದ್ದೀರಿ. ನಾನು ವ್ಯಕ್ತಿತ್ವ ಪ್ರಶ್ನೆ ಮಾಡಿದ್ದೀರಿ ನೀವು ನನ್ನ 14 ತಿಂಗಳ ಆಡಳಿತದ ಬಗ್ಗೆ. ಏನು ದೊಡ್ಡ ಅಪರಾಧ ಮಾಡಿದೆ ನಾನು ಅನ್ನೋ ರೀತಿಯಲ್ಲಿ. ಯೋಗ್ಯತೆಗೆ ಸರ್ಕಾರ ಹೋದ ಮೇಲೆ ಸರ್ಕಾರಿ ಬಂಗಲೆ ತೆರವುಗೊಳಿಸಲಿಲ್ಲ ನೀವು. ಆ ರೀತಿ ನನ್ನ ನಡೆಸ್ಕೊಂಡ್ರಿ. ಪ್ರಾಮಾಣಿಕವಾಗಿ ಅವತ್ತೇನು ಸರ್ಕಾರದಲ್ಲಿ ನಾನು ನಾಡಿನ ಜನತೆಯ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಪ್ರಯತ್ನ ಪಟ್ಟೆ. ಒಂದು ದಿನ ನಿಮ್ಮ ಯೋಗ್ಯತೆಗೆ ನಿಮ್ಮ ಬಾಯಿನಲ್ಲಿ ಕುಮಾರಸ್ವಾಮಿ ರೈತರ ಸಾಲ ಮನ್ನಾ ಮಾಡಲಿಕ್ಕೆ ನಮ್ಮ ಕಾರ್ಯಕ್ರಮಗಳನ್ನು ಮುಂದುವರಿಸಿ ಕಾಂಗ್ರೆಸ್ ಶಾಸಕರುಗಳ ಕ್ಷೇತ್ರಗಳಿಗೆ ಯಥೇಚ್ಛವಾಗಿ ಅಭಿವೃದ್ಧಿಗೆ ಹಣ ಕೊಟ್ಟಂತ ನಿಮ್ಮ ಬಾಯಲ್ಲಿ ಒಂದು ದಿವಸ ಬರಲಿಲ್ಲ. ಶಿವಕುಮಾರ್, ನೀರಾವರಿ ಇಲಾಖೆ ಯಾವ ರೀತಿ ನಿಮಗೆ ಮುಕ್ತವಾದ ಅವಕಾಶ ಕಲ್ಪಿಸಿಕೊಟ್ಟಿದ್ದೆ? ನಾನು ಇಂಟರ್ಫಿಯರ್ ಆಗಿದ್ನ ನೀರಾವರಿ ಇಲಾಖೆಯಲ್ಲಿ ನೀವು ಮಂತ್ರಿಗಳಿದ್ದಾಗ? ಇವತ್ತು ನನ್ನ ಪಕ್ಷದ ಕಾರ್ಯಕರ್ತರಿಗೆ ಕರೆ ಕೊಡ್ತೀರಾ? ಅಯ್ಯೋ ಇವತ್ತು ದೇವೇಗೌಡರು ಅವ್ರ ಅಳಿಯನ್ನೇ BJP ಕಳಿಸ್ಬಿಟ್ರು, BJP ಅಭ್ಯರ್ಥಿ ಮಾಡಿ. ಅವ್ರ ಕುಟುಂಬದಲ್ಲೇ ಈ ಪರಿಸ್ಥಿತಿ. JDS ಕಾರ್ಯಕರ್ತರ ಭವಿಷ್ಯ ಏನಾಗುತ್ತೆ? ಬನ್ನಿ ನನ್ನ ಪಕ್ಷಕ್ಕೆ. ಯಾವ JDS ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಹಳೆ ಕರ್ನಾಟಕ ಭಾಗದಲ್ಲಿ ಸದೃಢವಾಗಿ ಬೆಳೆದಿತ್ತು, ಆ ಶಕ್ತಿಯನ್ನು ಉಳಿಸ್ಕೊಂಡಿದ್ವು. ನಿಮ್ಮ ಕುತಂತ್ರದ ರಾಜಕಾರಣದಿಂದ ಸರ್ಕಾರ ಮಾಡಬೇಕು, ಜನ ತಿರಸ್ಕಾರ ಮಾಡಿದರು ನಿಮ್ಮನ್ನು. ಸರ್ಕಾರ ಏನು ನಡೆಸಿದ್ರಿ, ನಿಮ್ಮನ್ನು ಜನ ಅವತ್ತು ಅಧಿಕಾರದಿಂದ ತಿರಸ್ಕಾರ ಮಾಡಿ ಹೊರಗಿಟ್ಟರು. ಅಂಥ ಸನ್ನಿವೇಶದಲ್ಲಿ ನಮ್ಮ ಮನೆ ಬಾಗಿಲಿಗೆ ಬಂದು ಸರ್ಕಾರ ರಚನೆ ಮಾಡಬೇಕು ಅಂತ ಹೇಳಿ ನಮ್ಮನ್ನು ಎಳೆದೋದು. ಇವತ್ತು ನೈತಿಕತೆ ಬಗ್ಗೆ ಚರ್ಚೆ ಮಾಡ್ತಿರಲ್ಲ, ಜಾತ್ಯತೀತ ಬಗ್ಗೆ ಚರ್ಚೆ ಮಾಡ್ತಿರಲ್ಲ. ನಮ್ಮನ್ನು BJP ಬಿ ಟೀಮು ಅಂತ ಹೇಳ್ದಂಥವ್ರು ನೀವು. ಕಳಿಸ್ದವ್ರೆ ನೀವು ನಮ್ಮನ್ನು BJPಗೆ. ಅಫಿಷಿಯಲಾಗಿ ಮಾಡ್ಕೊಳ್ಳಿ ಅಂತಕ್ಕಂಥದ್ದನ್ನು
ಪಾಪ ಸಲಹೆ ಕೊಟ್ಟಿರೋದೇ ನೀವು ನಮಗೆ. ಇವತ್ತು ನನ್ನ ಪಕ್ಷದ ಕಾರ್ಯಕರ್ತರಿಗೆ ರಕ್ಷಣೆ ಕೊಡಲಿಕ್ಕೆ ಬನ್ನಿ ಕಾಂಗ್ರೆಸ್ಗೆ ಅಂತ ಏನು ಶಿವಕುಮಾರ್ ಹೇಳ್ತಾ ಇದ್ದೀರಿ. ನನ್ನ ಕಾರ್ಯಕರ್ತರು ನಿಮ್ಮಿಂದ ರಕ್ಷಣೆ ಪಡೀತಕ್ಕಂಥ ದುಸ್ಥಿತಿಗೆ ಬಂದಿಲ್ಲ. ನಿಮ್ಮನ್ನು ನಂಬಿ ಅವತ್ತು ಸರ್ಕಾರದಲ್ಲಿ ನಾವು ಜೊತೆಗೂಡಿ ಕೆಲಸ ಮಾಡಲಿಕ್ಕೆ ಕೈ ಜೋಡಿಸಿದಾಗ ಯಾವ ರೀತಿ ನಡೆಸ್ಕೊಂಡಿದ್ದೀರಿ ಗೊತ್ತಿದೆ, ನನಗೂ ಗೊತ್ತಿದೆ. 20 ತಿಂಗಳು ನಾನು BJP ಜೊತೆ ಸರ್ಕಾರ ಮಾಡಿದಾಗ ಈ ರಾಜ್ಯದಲ್ಲಿ ಒಬ್ಬ ಕುಮಾರಸ್ವಾಮಿ ಒಬ್ಬ ಸಾಮಾನ್ಯ ವ್ಯಕ್ತಿ. ಇವತ್ತು 15-18 ವರ್ಷಗಳಾದರೂ ನನ್ನ 20 ತಿಂಗಳ BJPಯ ಜೊತೆಗೂಡಿ ಸರ್ಕಾರ ಮಾಡಿದಂಥದ್ದನ್ನು ನನಗೆ ಆ ಶಕ್ತಿಯನ್ನು ತುಂಬಲಿಕ್ಕೆ BJP ಪಕ್ಷದ ಪ್ರಮುಖವಾದಂಥ ಅವತ್ತಿನ ತೀರ್ಮಾನಗಳೇನಿದೆ ನನ್ನನ್ನು ಮುಖ್ಯಮಂತ್ರಿ ಮಾಡಲಿಕ್ಕೆ. ಇವತ್ತು ನಾನು ಬದುಕಿರತಕ್ಕಂಥದ್ದು ನನ್ನ ಪಕ್ಷ ಉಳಿಸ್ಕೊಂಡಿದ್ದು ಆ ಶಕ್ತಿಯನ್ನು ಅವತ್ತು BJPಯ ಮೈತ್ರಿ ಸರ್ಕಾರ ಮಾಡಿದ್ರಿಂದ ಉಳಿಸ್ಕೊಂಡಿದ್ದೇನೆ. ನಿಮ್ಮ ಜೊತೆ ಸರ್ಕಾರ ಮಾಡಿ 14 ತಿಂಗಳು ನನ್ನ ಪಕ್ಷ ನಾಶ ಮಾಡಲಿಕ್ಕೆ ಹೊರಟ್ರಿ ನೀವು. ಹೊರನೋಟಕ್ಕೆ ಕುಮಾರಸ್ವಾಮಿ ಪರವಾಗಿ ಏನು DK ಶಿವಕುಮಾರ್ ಎಂಥ ಬೆಂಗಾವಲಾಗಿ ನಿಂತಿದ್ದಾರೆ. ಟ್ರಬಲ್ ಶೂಟರು, ಕನಕಪುರದ ಬಂಡೆ ಬರೆಸ್ಕೊಂಡ್ರಿ ಹಣ ಕೊಟ್ಟು. ನನ್ನನ್ನು ಮುಗಿಸ್ಲಿಕ್ಕೆ ಹಂತವಾಗಿ ಯಾವ ರೀತಿ ನಡೆಸ್ಕೊಂಡಿದ್ದೀರಿ. ನನ್ನ ಪಕ್ಷದ ಶಾಸಕರುಗಳನ್ನು ಹಂತವಾಗಿ ಬ್ರೈನ್ ವಾಶ್ ಮಾಡಿ ಕಾಂಗ್ರೆಸ್ಸಿಗೆ ಸೆಳಿಲಿಕ್ಕೆ ಏನೇನು ಮಾಡಿದ್ದೀರಿ, ಇವತ್ತು ಮಾಡ್ತಾ ಇದ್ದೀರಿ. ನಾನು ಮರೀಲಿಕ್ಕೆ ಸಾಧ್ಯವ DK ಶಿವಕುಮಾರ್? ಮರೀಲಿಕ್ಕೆ ಸಾಧ್ಯವ ನಾನು? ಯಾವ ರೀತಿ ನಮಗೆ ವಿಷ ಹಾಕಿದ್ದೀರಿ, ಕೊಂದಿದ್ದೀರಿ ನೀವು ಅಂತ ಹೇಳಿ ರಾಜಕೀಯವಾಗಿ. ನನ್ನ ಪಕ್ಷದ ಕಾರ್ಯಕರ್ತರ ಬಗ್ಗೆ ಅನುಕಂಪ ನಿಮಗೆ. ಯಾವ ರೀತಿ ನಮ್ಮನ್ನು ಹಂತವಾಗಿ ಶಕ್ತಿಯನ್ನು ಕುಂದಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೀರಿ. ನಿಮ್ಮ ಜೊತೆ ಸರ್ಕಾರ ಮಾಡಿದ ಮೇಲೆ ರಾಮನಗರದ ಬೈ ಎಲೆಕ್ಷನ್ನು ವಿಧಾನಸಭೆಗೆ ಮತ್ತು 19 ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ 2019 ಲೋಕಸಭಾ ಚುನಾವಣೆ ಅವತ್ತು ನನ್ನ ಪಕ್ಷ ನಿಮ್ಮ ಸಹೋದರನಿಗೆ, ನಾನಾಗಲಿ ನನ್ನ ಕಾರ್ಯಕರ್ತರಾಗಲಿ, ನೀವು ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿಗೆ ಏನು ಮಾಡಿದ್ರಿ ಕಾಂಗ್ರೆಸ್ ನಾಯಕರು, ಅದೇ ಕೆಲಸ ನನ್ನ ಕಾರ್ಯಕರ್ತರು ಅವತ್ತು ಮಾಡಿದರೆ, ನಾನು ಮಾಡಿದರೆ ನಿಮ್ಮ ಸಹೋದರ ಆ ಚುನಾವಣೆಯಲ್ಲಿ ಮನೆಗೆ ಬರಬೇಕಾಗಿತ್ತು. ಎಷ್ಟು ಟೋಟಲ್ ಗೆದ್ದಿದ್ದೀರಿ? ಕನಕಪುರದಲ್ಲಿ 1 ಲಕ್ಷ ಲೀಡು ಆ ಚುನಾವಣೆ, ರಾಮನಗರದಲ್ಲಿ 64,000 ಲೀಡು, ಕುಣಿಗಲ್ನಲ್ಲಿ 40-45 ಸಾವಿರ ಲೀಡು, ಚನ್ನಪಟ್ಟಣದಲ್ಲಿ ಸುಮಾರು 25-30 ಸಾವಿರ ಲೀಡು, ಮಾಗಡಿನಲ್ಲಿ ಸುಮಾರು 34-40 ಸಾವಿರ ಲೀಡು. ಇಲ್ಲಿ ಹೋಯಿತು 3 ಕ್ಷೇತ್ರದಲ್ಲಿ, ಅವತ್ತು ಸಹ BJPನೇ ಲೀಡು. ಬೆಂಗಳೂರಿನ ರಾಜರಾಜೇಶ್ವರಿ ನಗರ, ಸೌತ್ ಕಾನ್ಸ್ಟಿಟ್ಯುನ್ಸಿ ಬೆಂಗಳೂರು, ಅಲ್ಲಿಂದ ಆನೇಕಲ್ಲು. ಅವತ್ತು ನನ್ನ ಪಕ್ಷದ ಕಾರ್ಯಕರ್ತರು ನಾನು ನಿಮ್ಮ ಸಹೋದರನಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡದೇ ಇದ್ದರೆ ನಿಮ್ಮ ಸಹೋದರ ಅವತ್ತೇ ಸೋಲ್ತಾಯಿದ್ರು. ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಕ್ಕೆ ಕೊಟ್ಟು ಬಳುವಳಿ ಏನು ಶಿವಕುಮಾರ್ ನೀವು? ನನ್ನ ಕಾರ್ಯಕರ್ತರು ಏನಿದ್ದರು ಈ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಹಂತವಾಗಿ ಶಕ್ತಿ ಏನು ಇಟ್ಕೊಂಡಿದ್ವು ನಾವು, ಅವ್ರನ್ನೆಲ್ಲರನ್ನೂ ಟ್ಯಾಪ್ ಮಾಡ್ತಾ ಆಸೆ ಆಮಿಷಗಳನ್ನು ಒಡ್ಡಿ, ಯಾವ ರಾಮನಗರ ಭದ್ರಕೋಟೆ ಆಗಿತ್ತು ಆ ಭದ್ರಕೋಟೆನ ಬಿಲ ಕೊರಿಲಿಕ್ಕೆ ಆ 14 ತಿಂಗಳು ನಾನು ನಿಮಗೆ ಕೊಟ್ಟಂಥ ಸರ್ಕಾರ ಮಾಡಲಿಕ್ಕೆ ಬಂದಂಥ ಒಂದು ಅತ್ಯಂತ ಕೆಟ್ಟನ ನಿರ್ಧಾರ ಏನಿದೆ, ಈ ಸೆಕ್ಯುಲರು ಜಾತ್ಯತೀತ ಉಳಿಸಬೇಕು ಅಂತೇಳಿ ದೇವೇಗೌಡರ 60 ವರ್ಷದ ಬದುಕಿದೆಯಲ್ಲ, ಬದುಕಿಗೆ ಕೊಳ್ಳಿ ಇಟ್ಟಂಥವ್ರು ನೀವು. ದೇವೇಗೌಡರ 60 ವರ್ಷದ ಸುದೀರ್ಘ ರಾಜಕಾರಣಿ ಕೊಳ್ಳಿ ಇಟ್ಟವ್ರು ನೀವು, ಬೆಂಕಿ ಇಟ್ಟವರು. ಇವತ್ತು ನನ್ನ ಕಾರ್ಯಕರ್ತರಿಗೆ ಅಯ್ಯೋ ಅವರಿಗೆ ರಕ್ಷಣೆ ಇಲ್ಲ, JDS ಕಾರ್ಯಕರ್ತರು ಬನ್ನಿ ನಮ್ಮ ಬಾಗಿಲು ತೆಗೆದಿದೆ. ಗೊತ್ತಿದೆ ನನ್ನಲ್ಲೇ ದುಡಿಮೆ ಮಾಡ್ತಿದ್ದವ್ರು ಎಷ್ಟು ಜನನ ಖರೀದಿ ಮಾಡಿದ್ದೀರಿ, ಇವತ್ತು ಏನು ಖರೀದಿ ಮಾಡ್ತಾ ಇದ್ದೀರಿ, ಎಲ್ಲರ ಮನೆಗೆ ಕಳಿಸ್ತಾ ಇದ್ದೀರಿ. ಗೊತ್ತಿದೆ ರಾಮನಗರದಲ್ಲಿ, ಚನ್ನಪಟ್ಟಣದಲ್ಲೂ ಏನೇನು ನಡೆಸ್ತಾ ಇದ್ದೀರಿ. ಈ ಕ್ಷೇತ್ರಗಳಲ್ಲಿ ಬೆಂಗಳೂರು ಸೌತಲ್ಲಿ ಕಾರ್ಪೊರೇಷನ್ ಅಧಿಕಾರಿಗಳ ಮೀಟಿಂಗ್ ಮಾಡಿ
ಇಂತಿಂಥ ವಾರ್ಡ್ ನಿಮ್ಮ ಜವಾಬ್ದಾರಿ, ಇಷ್ಟಿಷ್ಟು ಲೀಡ್ ಕೊಡಲೇಬೇಕು ಇಂತಿಂಥ ಬೂತ್ನಲ್ಲಿ ಅಂತೇಳಿ ಅಧಿಕಾರಿಗಳ ಸಭೆ ಮಾಡ್ತೀರಿ. ಈ ಥರ ಅಧಿಕಾರ ದುರುಪಯೋಗ, ಈ ಥರ ರಾಜಕೀಯ. ನೀವು ನನ್ನ ಕಾರ್ಯಕರ್ತರಿಗೆ ಅಯ್ಯೋ ನಾವು ಮೊದಲೇ ನಿರೀಕ್ಷೆ ಮಾಡಿದ್ದು ಇಷ್ಟು ಬೇಗ ಆಗುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ. ಏನಾಗಿದೆ ಇವತ್ತು ಮೈತ್ರಿ ನಮ್ಮ ಮತ್ತು BJP ಮೈತ್ರಿಗೆ? ನಾನು ಇರ್ತಕ್ಕಂಥ ನಮ್ಮ ಕಾರ್ಯಕರ್ತರ ಭಾವನೆಗಳನ್ನು, ಒಂದು ಮೈತ್ರಿಯ ಧರ್ಮವನ್ನು ಕಾಪಾಡ್ತಕ್ಕಂಥ ನಿಟ್ಟಿನಲ್ಲಿ ಎರಡೂ ಪಕ್ಷದ ಕಾರ್ಯಕರ್ತರಿಗೆ ನಾನು ನಿನ್ನೆ ಕೊಟ್ಟಿರ್ತಕ್ಕಂಥ ಸಂದೇಶ. ಏನು ತಪ್ಪು ಹೇಳಿದ್ದೇನೆ ನಾನು? ನನಗೆ ಗೌರವ ಕೊಟ್ಟಿದ್ದಾರೆ. BJPನಲ್ಲಿ ನಿಮ್ಮ ಥರ ನನ್ನ ನಡೆಸ್ಕೊಂಡಿಲ್ಲ, ನಿಮ್ಮ ಥರ ನಮ್ಮ ಕುತ್ತಿಗೆ ಕೂದಿಲ್ಲ, ಗೊತ್ತಿದೆ ನನಗೆ. ಅವತ್ತೂ ಸಹ ಅಧಿಕಾರ ಹಸ್ತಾಂತರ ಮಾಡಬೇಕಾದ್ರೆ ಆ ಮೈತ್ರಿ ಸರ್ಕಾರ ತೆಗಿಲಿಕ್ಕೆ ನಿಮ್ಮಗಳ ಪಾತ್ರಗಳು ಏನಿದೆ ಗೊತ್ತಿದೆ ನನಗೆ. ಯಾವ ಥರ ಅವತ್ತು ದಾರಿ ತಪ್ಪಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೀರಿ. ನಾನು ಮಾಡಿದಂಥ ತಪ್ಪಲ್ಲ ಅವತ್ತು ಸಹ. ಆ ತಪ್ಪನ್ನು ಇನ್ನು 15 ವರ್ಷ ನನ್ನ ತಲೆ ಮೇಲೆ ಇಟ್ಕೊಂಡು ಓಡಾಡ್ತಾ ಇದ್ದೇನೆ. ನಿಮ್ಮ ಅನುಕಂಪ ಬೇಕಿಲ್ಲಪ್ಪ DK ಶಿವಕುಮಾರ್, ನಿಮ್ಮ ಅನುಕಂಪ ಬೇಕಿಲ್ಲ. ಆದರೆ ಇವತ್ತು ನಾನು ಕರೆದಿರ್ತಕ್ಕಂಥದ್ದು ಈ ಚುನಾವಣೆ ಏನಿದೆ, ಬೆಂಗಳೂರು ಗ್ರಾಮಾಂತರ, ಒಂದು ಕಡೆ ಅಧಿಕಾರ ದುರುಪಯೋಗ, ಒಂದು ಕಡೆ ಮಜಲ್ ಪವರು, ಇನ್ನೊಂದು ಕಡೆ ಹಣದ ಏನೋ ಒಂದು ತೈಲಿ ಇಟ್ಕೊಂಡು ಹೊರಟಿದ್ದೀರಿ. ಇದರಿಂದ ಚುನಾವಣೆ ಗೆಲ್ತೀನಿ ಅಂತ ಹೇಳಿ ನಿನ್ನ ಅಧಿಕಾರಿಗಳನ್ನು ಇಟ್ಕೊಂಡು ರಾಜ್ಯದ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡಲಿಕ್ಕೆ ಇವತ್ತು ಈ ಸಭೆಗೆ ಬಂದಿದ್ದೇನೆ, ಇಲ್ಲಿ ನಿಮ್ಗೆ ಕರೆದಿದ್ದೇನೆ. ರಾಜ್ಯದ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡಲಿಕ್ಕೆ ಬಂದಿದ್ದೇನೆ. DK ಶಿವಕುಮಾರ್ಗೆ 2002ರ ಉಪಚುನಾವಣೆ ಸನ್ಮಾನ್ಯ ದೇವೇಗೌಡರು ಅವತ್ತು 99ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಸೋತಿದ್ದರು. ಬೈ ಎಲೆಕ್ಷನ್ ಆಯಿತು ಕನಕಪುರದಲ್ಲಿ 2002. ಆ ಚುನಾವಣೆಯನ್ನು ಶಿವಕುಮಾರ್ ಜ್ಞಾಪಕ ಮಾಡಲಿಕ್ಕೆ ಇವತ್ತು ಮಾಧ್ಯಮದ ಸ್ನೇಹಿತರ ಮುಂದೆ ಕೂತಿದ್ದೇನೆ, ಆಸ್ಪತ್ರೆಗೆ ಹೋಗೋದಕ್ಕಿಂತ ಮುಂಚೆ. 2002ರ ಚುನಾವಣೆ ರಾಜ್ಯದ ಮಂತ್ರಿಯಾಗಿ SM ಕೃಷ್ಣ ಅವರು ಮುಖ್ಯಮಂತ್ರಿಗಳು ಅವತ್ತು ದೇವೇಗೌಡರನ್ನ ಸೋಲಿಸಲೇಬೇಕು ಅಂತ ಹೇಳಿ ಯಾವ್ಯಾವ ಕುತಂತ್ರ ನಡೆಸಿದ್ರಿ, ಯಾವ ಅಧಿಕಾರ ದುರುಪಯೋಗ ಪಡಿಸಿದ್ರಿ. ಅವತ್ತು ಯಾವ ರೀತಿ ಚುನಾವಣೆ ನಡೆಸಿದ್ದೇವೆ. ನಾನು ಆ ರೀತಿ ಚುನಾವಣೆಗೆ ಇನ್ನೂ ಇಳಿದಿಲ್ಲ. ಆಸ್ಪತ್ರೆಯಿಂದ ಸಿದ್ಧವಾಗಿ ಬರ್ತೀನಿ. ನೀವು ನಿಜಕ್ಕೂ ಬಡ ಜನರ ಪರವಾಗಿ ಕೆಲಸ ಮಾಡಿದರೆ, ನಿಮ್ಮ ಕಾರ್ಯಕ್ರಮವನ್ನು ಜನ ಮೆಚ್ಕೊಂಡಿದ್ದಾರೆ ಅಂತಕ್ಕಂಥದ್ದು ನಿಮ್ಮಲ್ಲಿ ಆ ಆತ್ಮವಿಶ್ವಾಸ ಇದ್ದರೆ, ಕಳೆದ 1 ವರ್ಷದ್ದು ಆ ಆತ್ಮವಿಶ್ವಾಸ ಇದ್ದರೆ, ಏನಪ್ಪ ಇದು ಈ ರೀತಿ ಚುನಾವಣೆ ನಡೆಸಬೇಕಾ? ಈ ರೀತಿ ಚುನಾವಣೆ, ಇದು ಚುನಾವಣೆ ಇವರು ನಡೆಸ್ತಾ ಇರೋದು. ಇದು ಚುನಾವಣೆ. ಈ ರಾಜ್ಯದಲ್ಲಿ ಚುನಾವಣಾ ಆಯೋಗ ಇದೆಯಾ? ಈ ರಾಜ್ಯದಲ್ಲಿ DC SP ಇದ್ದಾರಾ? ಇಲ್ಲಿ ಐ ಡಿಮ್ಯಾಂಡ್ ದಿಸ್ ಸೆಂಟ್ರಲ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.